ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ. ಕೆಲವು ಕಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಭಾರಿ ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ ಭಾಸ್ಕೇರಿ ಹೊಳೆ. ಇದರಿಂದಾಗಿ ನೋಡಿ ಶವ ಸಾಗಿಸೋದಕ್ಕಾಗ್ತಿಲ್ಲ ಪಾಪ ಅವ್ರಿಗೆ. ಫ್ಲಡ್ಡಿಂದಾಗಿ ಆ ನದಿಯಲ್ಲೇ ದಾಟಿದ್ದಾರೆ ನೋಡಿ. ಆ ನದಿಯನ್ನು ಶವ ಹೊತ್ಕೊಂಡು ದಾಟಿ ಶವ ಸಂಸ್ಕಾರವನ್ನು ಮಾಡಿರ್ತಕ್ಕಂಥ ಘಟನೆ. ಯಾಕೆಂದರೆ ಆ ಊರಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ, ಕಂಪ್ಲೀಟ್ ಪ್ರವಾಹ ಬಂದ್ಬಿಟ್ಟಿದೆ. ಕೆಲವು ಗ್ರಾಮಗಳು ಹೀಗೂ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ, ಹಾಗಿದೆ ಕೆಲವು ಗ್ರಾಮಗಳು. ನಿಮಗೆ ಹೊಳೆಗಳ ಸುತ್ತಮುತ್ತ ಇರ್ತಕ್ಕಂಥ ಸಣ್ಣ ಪುಟ್ಟ ಗ್ರಾಮಗಳಿಗೆ ಯಾವುದೋ ಒಂದು ಸಣ್ಣ ಕಾಲುವೆನೋ ಸಂಕನೋ ಏನೋ ಇರುತ್ತೆ, ಅದು ಮುಳುಗಿ ಹೋಗಿರುತ್ತೆ. ಈ ರೀತಿ ಪರಿಸ್ಥಿತಿ ಬಂದಿರೋದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ. ಭಾಸ್ಕೇರಿ ಅಂತ ಒಂದು ಸಣ್ಣ ಉಪನದಿ ಅದು. ಆದರೂ ಮಳೆ ಬಂದಿರೋದ್ರಿಂದ ಉಕ್ಕಿ ಹರಿತಾ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಪ್ರವಾಹ. ಬಟ್ ಯಾರೋ ಮನೆಯಲ್ಲಿ ಮೃತಪಟ್ಟಿರ್ತಾರೆ, ಹಾಗಂತ ಶವನು ಎಷ್ಟು ದಿನ ಇಟ್ಕೊಂಡಿರೋಕ್ಕಾಗುತ್ತೆ? ಅಂತ್ಯ ಸಂಸ್ಕಾರ ಮಾಡಲೇಬೇಕು, ವಿಧಿ ಇಲ್ಲ. ನದಿ ದಾಟಿದ್ದಾರೆ ನೋಡಿ, ಶವವನ್ನು ಹೊತ್ಕೊಂಡು ನದಿಯನ್ನು ದಾಟಿ ನೋಡಿ ಯಾವ ಥರ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಷ್ಟೇ ನಾವು ಆಧುನಿಕತೆ ಅಂತ ಹೋಗ್ತಾ ಇದ್ದೀವಿ ಅಂದರೂ ಇಂಥ ಗ್ರಾಮಗಳು ಇನ್ನೂ ಇವೆ ಕರ್ನಾಟಕದಲ್ಲಿ, ಇಂಥ ಕುಗ್ರಾಮಗಳು. ಎಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಕೆಲವು ಕಡೆ ಎಲ್ಲ ಇನ್ನೂ ಒಂದು ಟಾರ್ ರೋಡನ್ನೇ ನೋಡದೇ ಇರೋ ಹಳ್ಳಿಗಳಿವೆ. ಡಾಂಬರು ರಸ್ತೆಯನ್ನೇ ನೋಡದೇ ಇರತಕ್ಕಂಥ ಹಳ್ಳಿಗಳಿವೆ. ಬಸ್ಗಳೇ ಹೋಗದಿರೋ ಹಳ್ಳಿಗಳು ಅದೆಷ್ಟೋ ಇವೆ. ಅವರೆಲ್ಲ ಪಾಪ ಇಂಥ ಸಂದರ್ಭದಲ್ಲಿ ಕಷ್ಟ. ಮನೆಯಲ್ಲಿ ಸಾವು ನೋವಾಗ್ಬಿಟ್ರೆ ಅಥವಾ ಮನೆಯಲ್ಲಿ ಗರ್ಭಿಣಿಯರಿದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಭಾರಿ ಕಷ್ಟ ಆಗಿಬಿಡುತ್ತೆ. ಇಲ್ಲೂ ಕೂಡ ಅದೇ ರೀತಿ ಗ್ರಾಮಕ್ಕೆ ತೆರಳೋದಕ್ಕೆ ರಸ್ತೆ ಇಲ್ಲದ ಕಾರಣ ಶವವನ್ನು ನದಿಯಲ್ಲಿ ಹೊತ್ತು ಸಾಗಿದ್ದಾರೆ ಪಾಪ. ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಬರಬೇಕು, ಬೇರೆ ದಾರಿ ಇಲ್ಲ. ಹೀಗೆ ಕೆಲವು ಕಡೆ ಪರಿಸ್ಥಿತಿಗಳು. ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಭಾಸ್ಕೇರಿ ಅಂತ ಒಂದು ಸಣ್ಣ ನದಿ, ಮಳೆಯಿಂದಾಗಿ ಅದು ಪ್ರವಾಹದ ಪರಿಸ್ಥಿತಿ ಬಂದಿದೆ. ಅದು ಬಂದಿರೋದ್ರಿಂದ ಇವತ್ತಿನ ದಿನ ಆ ಶವವನ್ನು ಈ ರೀತಿ ಹೊತ್ತು ಸಾಗಬೇಕಾದ ಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈ ಗ್ರಾಮಕ್ಕೆ ಹೋಗೋದಕ್ಕೆ ರಸ್ತೆಗಳೇ ಇಲ್ವಾ? ಈ ನದಿಯನ್ನು ದಾಟ್ಕೊಂಡೇ ಹೋಗಬೇಕಾ ಅಥವಾ ಮಳೆ ಬಂದು ಪ್ರವಾಹ ಬಂದಿರೋದ್ರಿಂದ ಮಾತ್ರ ಈ ಪರಿಸ್ಥಿತಿನ ಅಂತ? ಹೌದು, ಮಳೆ ಬಂದಾಗ ಯಥಾ ಪ್ರಕಾರ ಈ ಭಾಗದಲ್ಲಿ ಒಂದು ಹೊಳೆ ಹರಿಯೋದ್ರಿಂದ ಈ ಭಾಗದಲ್ಲಿ ಜನರಿಗೆ ಸಂಚಾರಕ್ಕೆ ಯಾವಾಗಲೂ ಸಮಸ್ಯೆ ಆಗ್ತದೆ. ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಊರಿನವರು ಶಾಸಕರಾದಂತ ದಿನಕರ್ ಶೆಟ್ಟಿ ಅವರಿಗೆ ಈಗಾಗಲೇ ಬಹಳಷ್ಟು ಬಾರಿ ಅವರು ಮನವಿಯನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿಗೊಂದು ಸೇತುವೆ ಆಗಬೇಕಾಗಿತ್ತು. ಸೇತುವೆಯನ್ನು ಕೂಡ ಏನು ಆಡಳಿತವಾಗ್ಲಿ ಅಥವಾ ಶಾಸಕರು ಕೂಡ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಇದರ ನಂತರದಲ್ಲಿ ಬಹಳಷ್ಟು ಬಾರಿ ಈ ಊರಿನ ಜನರು ಈ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಮಳೆ ತುಂಬಾ ಆಯ್ತು ಅಂತಂದಾಗ ಹಳ್ಳ ಹರಿದೋಗ್ತದೆ. ಹಳ್ಳ ಹರಿದಾಗ ಅಲ್ಲಿಯ ಇರುವಂತಹ ಏನು ರಸ್ತೆ ಏನಿದೆ ಆ ರಸ್ತೆಯು ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಹಾಗಾಗಿ ಊರಿನಲ್ಲಿರುವಂತಹ ಒಂದು 50 ಮನೆಗಳಿದಾವೆ. ಈ ಮನೆಗಳಲ್ಲಿ ಕೂಡ ಜನರಿಗೆ ಸಾಕಷ್ಟು ಸಮಸ್ಯೆ ಆಗತ್ತೆ. ಯಾರು ಪೇಷಂಟ್ ಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ದೋಣಿಯನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದೇ ರೀತಿಯ ಪರಿಸ್ಥಿತಿ ಇರುವಂತದ್ದು. ಮತ್ತೆ ಮಳೆ ಕಮ್ಮಿ ಆಯ್ತು ಅಂತಂದ್ರೆ ನೀರ್ ಕಮ್ಮಿ ಇರ್ತದೆ, ಆಗ ಜನರಿಗೆ ಬರ್ಲಿಕ್ಕೆ ಆಗ್ತದೆ. ಈ ರೀತಿಯ ಪರಿಸ್ಥಿತಿ ಆ ಭಾಗದಲ್ಲಿರುವಂತದ್ದು. ಇವತ್ತು ನಿಜವಾಗ್ಲೂ ನೋಡಿದ್ರೆ ಬೇಜಾರಾಗ್ತದೆ. ಯಾಕೆಂತಂದ್ರೆ ಸತ್ತವರಾದ ಒಂದು ಶವವನ್ನು ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ಜನ ಪರದಾದಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.